ರಾಜಕೀಯವಾಗಿ ತಗೊಂಡ್ಬಿಡಿ ಇದೆಲ್ಲ. ಯಾರು ರಾಜಕೀಯವಾಗಿ ತಗೊಂಡಿರೋದು? ಬಂದಿರೋದು ಅವ್ರು ಹೇಳ್ಕೊಡ್ತಾರೆ. ನಾವು ಇಒ ಅವರನ್ನ ಬಿಡಿ ಜಯಕುಮಾರ್ ಅವರು ಜಿಲ್ಲಾ ಮತ್ತೆ ದಾಖಲೆ ಪ್ರಕಾರ ಇದೆ ಅಂತ ಇದು ಮೆಂಬರ್ಗಳು ಒತ್ತುವರಿ ಆಗಿಲ್ಲ ಅಂತ ಸೈನ್ ಕೊಟ್ಟರು. ಇದು ರೆಸಲ್ಯೂಷನ್ ಅಲ್ಲಿ ವಿಡಿಯೋ ಟಿಪ್ಪಣಿ ಆಗ್ತಾರೆ. HL ವಹಿಯಲ್ಲಿ ದಾಖಲೆಗಳಿದೆ ಅಂತೇಳಿ ಕಮಿಟಿ ಮೆಂಬರ್ಸು ಇದನ್ನ ರದ್ದುಪಡಿಸೋದಕ್ಕೆ ಅಂತೇಳಿ ಕ್ರಮ ವಹಿಸೋ ಬಗ್ಗೆ ಬರೀ ಇದಕ್ಕೆ ಕ್ಲಾರಿಫಿಕೇಶನ್ಗೆ ಯುವ ಕಳಿಸ್ತಾರೆ. ಇವು 11ನೇ ತಾರೀಕು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿ ಈಗ ಹೋದ್ರೆ ಕೈಗೂ ಬಾಯ್ಗೂ ಸಿಗದೆ ಆರ್ಡರ್ಸ್ ನಮ್ಮ ಕೈಲಿ ಆರ್ಡರ್ಸ್ ಕಾಪಿ ಕೊಡದೆ PDO ರೆಸಲ್ಯೂಷನ್ ಕಾಪಿ ಕೊಡದೆ ಏನಕ್ಕೆ ಇದೆಲ್ಲ ಕಾರಣ ಅಂದ್ರೆ MLC ಅವರು MLA ಅವ್ರ ಪ್ರೆಷರ್ ಅಂತ ಹೌದು ಅಂತ ನಾನು ಹೇಳ್ತಾ ಇಲ್ಲ. ಪ್ರೆಷರ್ ಅಂತ ಹೇಳ್ಕೊಂಡು ರೋಡ್ ಪ್ರಾಪರ್ಟಿ ಅಂತ ರಸ್ತೆನ ನಮ್ಮದನ್ನ ಖಾತೆನ ರದ್ದು ಮಾಡಿ ದೌರ್ಜನ್ಯವಾಗಿ ರಸ್ತೆ ಆಗ್ತಾ ಇದಾರೆ. ಈ PWD ಅವ್ರನ್ನ ಕೇಳಿದ್ರೆ ಯಾವ್ದು ಖಾಸಗಿ ಸೊತ್ತಲ್ವೋ ಯಾವುದು ಅಲ್ಲದೆ ಇರುವಂತದ್ದು ಮಾತ್ರ ನಮ್ದು PWD ಸರ್ಕಾರಕ್ಕೆ ಸೇರಿದಂತದ್ದು. ಈ ಏನ್ PDO ಅವರ ಪ್ರಾಪರ್ಟಿನ ಗುರುತಿಸ್ಕೊಡ್ಬೇಕು ಪಂಚಾಯತಿ ಅವರು ಅವ್ರು ಗುರುತಿಸ್ಕೊಟ್ಟಿದ್ರೆ ನಾವು ಅದನ್ನ ಅಡ್ಡಿಪಡಿಸಲ್ಲ, ನಾವು ಅದು ತೆಗೆದುಕೊಳ್ಳಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಅಡ್ಡದಾರಿ ಮಾಡಿಕೊಂಡು ಎಲ್ಲಾ ದಾಖಲೆಗಳು ಇರುವಂತದನ್ನ ನಮ್ದು ಭಾಗಪತ್ರ ಇದೆ 71 ಇಸ್ವಿನಲ್ಲಿ. ಗಣೇಶ್ ಕುಮಾರ್ ಇಲ್ಲಿ ಎಂಟ್ರಿ ಇದೆ, ಭಾಗಪತ್ರ ಇಲ್ಲಿದೆ ಸರ್. ಇದುವರೆಗೂ ಸೇಮ್ ಚೆಕ್ ಬಂದು ಸೇಮ್ ಅಳತೆ ಮಧ್ಯದಲ್ಲಿ ಈ ಸೊತ್ತು ಇದೆ ಇಲ್ಲಿವರೆಗೂ. ಗ್ರಾಮ ಪಂಚಾಯತಿನಲ್ಲೆಲ್ಲ ದಾಖಲೆಗಳಿದಂತೆ ಇಲ್ಲಿ ಬರಹ ಇದೆ. ಅದ್ರ ನಂತರನು ದೌರ್ಜನ್ಯವಾಗಿ ಇಒ ಪ್ರೆಷರ್ಸ್ ಇದೆ ಅಂತೇಳಿ ಖಾತೆ ರದ್ದು ಮಾಡಿ ಇವತ್ತು ರೋಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವ್ ಎಲ್ಲಿ ಬದುಕ್ತಾ ಇದೀವಿ ಅಂತೇಳಿ ವಾರ 15 ದಿವಸದಿಂದ ಒದ್ದಾಡ್ತಾ ಇದೀನಿ. ನನಗೆ ಗೊತ್ತಾಗ್ತಾ ಇಲ್ಲ. ಈ ದಾಖಲೆಗಳೆಲ್ಲ ನೀವು ಪರಿಶೀಲಿಸಿದ್ರೆ ನಮ್ ಪ್ರಾಪರ್ಟಿ ಕ್ಲಿಯರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕೇಳಿದ್ರೆ ಪ್ರೆಷರ್ ಅಂತ ಆನ್ಸರ್ ಕೊಟ್ಕೊಂಡು ಇವ ಕನಿಷ್ಠ ಬೆಳಗಿನ ಕಾಣಿಸ್ತಾನೆ PDO ನಮ್ಗೊಂದು ರೆಸಲ್ಯೂಷನ್ ಕೊಡದೆ ಓಡೋಗಿದ್ದಾನೆ. ಈ AWE ಇವ ನಾನು ಅಡ್ಡ ಆಗ್ತಾ ಇದ್ದೀನಿ ಕೊಟ್ಬಿಟ್ಟು ಹೋಗಿ ಸರ್ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಓಡ್ ಬಂದಿದ್ದಾರೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈ ದಾಖಲೆಗಳೆಲ್ಲ ನೀವು ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಅವನೇ ಇಂಬರಹ ಕೊಟ್ಟಿದ್ದಾನೆ. ಇದು ಇಂಬರಹ. ಈ ದಾಖಲೆಗಳ ಪ್ರಕಾರ ಇಂಬರಹ ಕೊಟ್ಟಿದ್ದಾರೆ ಪಂಚಾಯತಿ ಅವರು. ಕಮಿಟಿ ಅವರು ಸ್ಪಾಟ್ ವಿಸಿಟ್ ಮಾಡಿ ಒತ್ತುವರಿ ಆಗಿಲ್ಲ, ದಾಖಲೆಗಳ ಅಕ್ರಮ ಇಲ್ಲ ಅಂತ ಹೇಳಿದ್ದಾರೆ. ರೆಸಲ್ಯೂಷನ್ ನಲ್ಲಿ PDO ಮತ್ತೆ ದಾಖಲೆಗಳ ಪ್ರಕಾರ ಇದೆ ಅಂತಾನು ಹೇಳಿದ್ದಾರೆ. ಇವು ಅದನ್ನು ಹೇಳ್ತಾನೆ ಕೋರ್ಟ್ ಮಾಡಿ PWD ಅವರು ರಸ್ತೆ ಅಂತ ಹೇಳ್ತಾರೆ. PWD ಅವ್ರನ್ನ ಕೇಳಿದ್ರೆ ನಮ್ಮ ರಸ್ತೆ ಅಂತ ಯಾವ್ದು ಇಲ್ಲ, ಖಾಸಗಿ ಯಾವ್ದಲ್ಲೂ ಅದು ಮಾತ್ರ ನಮ್ ಸೊತ್ತು, ಯಾವುದೇ ಪಣಿ ಇರಲ್ಲ, ಯಾವುದೇ ರೀತಿ ರೆಕಾರ್ಡ್ಸ್ ನಮ್ಮ ಹತ್ರ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ನಂತರನೂ ಈ ರೀತಿ ಆಗಿದೆ. ನಮ್ ದಾಖಲೆಗಳು ಸರಿ ಇದ್ದು ರಸ್ತೆಗೆ ಪರಿಹಾರ ಕೊಡ್ತಾರ ಅಂತ ಕೇಳಿದ್ವಿ, ಅದು ನಮ್ದು ಅವಕಾಶ ಇಲ್ಲ ಅಂತ ಹೇಳಿದ್ರು. ಫೈನ್ ಡೇ ದೌರ್ಜನ್ಯವಾಗಿ ಇವತ್ತು ಬಂದು ಹಾಕಿದ್ದಾರೆ. ಇನ್ನೇನಾರ ನಾವಲ್ಲಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಅಂತೇಳಿ ಅಲ್ಲಿ ನಾವು ಸಫರ್ ಆಗ್ಬೇಕಾಗುತ್ತೆ. ಹಿಂದೆ ಒಂದ್ಸತಿ ಹಿಂಗೆ AWE ಅಡ್ಡಿಪಡಿಸಿದಾಗ ನನ್ನ ತಮ್ಮಂದನ್ನ ಜೀಪ್ ಹತ್ತಿಸ್ಕೊಂಡ್ಬಂದು ಸ್ಟೇಷನ್ ವರ್ಗೂ ಕರ್ಕೊಂಡ್ ಬಂದಿದ್ರು. ನಾನು ಅನಿಲನ ಹತ್ರ ಕೂಡ ದಾಖಲೆಗಳು ಇದೆ ಅಂತ ಹೇಳಿ ಚೌಡೇಶ್ವರಿ ಮುಳ್ಳಿಗೆ ಹಾಕಿ, ಅಂದ್ರೆ ನಮ್ಮ ಎಲ್ಲಣ್ಣಿ ಮುಳ್ಳಿಗೆ ಹಾಕಿ ಇವೆಲ್ಲ ತೊಂದರೆಗಳಾಗ್ಬಿಟ್ಟಿದ್ರಿಂದ ಏನನ್ನು ಭೇಟಿ ಮಾಡಕ್ ಆಗ್ಲಿಲ್ಲ. ನಾನು ಹಣ ತೊಂದರೆ ಕೊಡ್ತಾ ಇದ್ದಾರೆ ಅಣ್ಣ ಇವ್ರಿಗೆ ಹೇಳ್ದೆ. MLA ಅವ್ರಿಗೆ ನಾನು 1 ಸತಿ ಫೋನ್ ಮಾಡಿದ್ದೀನಿ, ತೆಗ್ದಿಲ್ಲ. ಮತ್ತೆ ಹೌಸ್ ಅಲ್ಲಿ ಹೋಗಿ ನಾನು PWD ಸೆಕ್ರೆಟರಿಗೆ ಕಂಪ್ಲೇಂಟ್ ಮಾಡಿದೆ. PWD ಸೆಕ್ರೆಟರಿ ಏನ್ ಹೇಳಿದ್ರು, ಯಾವ್ದು ನಿಮ್ದು ಸೆಟಲ್ಮೆಂಟ್ ಏರಿಯಾದಲ್ಲಿ PWD ಪ್ರಾಪರ್ಟಿ ಬರಲ್ಲ, ಸಸ್ಪೆಂಡ್ ಆಗ್ತೀರಾ ಅಂತ ಹೇಳಿದ್ರು AWEಗೆ. ಇವತ್ತು ಮಂಜಪ್ಪ CE ಅವರಿಗೆ ಲೋಕಲ್ ಅವರು ಯಾರು ಫೋನ್ ಮಾಡಿ ನನಗೆ ಗೊತ್ತಿದೆ ಇಲ್ಲಿ ಹೇಳಲ್ಲ, ನಮ್ಮದನ್ನ ನಾವು ಬಗೆಹರಿಸ್ಕೋತೀವಿ ಅಂತ CEಗೆ ಹೇಳಿದಾರಂತೆ. ಮತ್ತೆ ಇವರು ರದ್ದು ಮಾಡಿದ್ದಾರೆ. ಇವತ್ತು ದಾಖಲೆ ಇದನ್ನ ಇಟ್ಕೊಂಡು ದೌರ್ಜನ್ಯವಾಗಿ ನಮ್ಮ ಮೇಲೆ ನಮ್ ಜಾಗನ ತಗೊಳ್ತಾ ಇದ್ದಾರೆ ಸರ್. ನಾವು ಕೋಲಾರಲ್ಲಿ ಬದುಕ್ತಾ ಇದೀವಿ, ಇಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಬದುಕ್ತಾ ಇದೀವಿ. ಇನ್ನೆಲ್ಲ ನಾವು 12 ದಿನಕ್ಕೆ ಏನಾಗುತ್ತೆ? ಈ ಮತದಾರರೆಲ್ಲ ಪಾಪ ಈ ರೀತಿ ಕೇಳ್ತಾ ಇದ್ದಾರೆ. ಯಾರೋ ಇಂದು ಒಬ್ರು ಇದ್ದಿದ್ದು MLA ಮಿನಿಸ್ಟ್ರು ದ್ವೇಷದ ರಾಜಕಾರಣಗಳು ಮಾಡ್ತಿದ್ರು. ಇವತ್ತು ಇದನ್ನ ನಾನೇನಂತ ತಗೊಳ್ಬೇಕಿಲ್ಲಿ? ಈಗ ನಮ್ಗೆ ಇದ್ರ ವಿಚಾರ ನಮ್ಗೇನು ಗೊತ್ತಿಲ್ಲ ಸರ್. AWEಗೆ ಫೋನ್ ಮಾಡಿ ಮತ್ತೆ ಈಗ ಒತ್ತಡಗಳಿದೆ ಅಂತ ಹೇಳಿದಾರಲ್ಲ ಸರ್, ಕೇಳಿ. ಮತ್ತೆ ಈ ರೀತಿ ಏಕಪಕ್ಷೀಯವಾಗಿ ನಮ್ಗೆ ನೋಟಿಸ್ ಕೊಡದೆ ನಮ್ಮ ದಾಖಲೆಗಳನ್ನ ಪರಿಶೀಲಿಸೆ ಇಮಿಡಿಯೇಟ್ 11ನೇ ತಾರೀಕು ಕೊಟ್ಟರೆ 11ನೇ ತಾರೀಕು ಮಧ್ಯಾಹ್ನ ಆರ್ಡರ್ಸ್ ಮಾಡೋಂಥ ದರ್ದಿ ಈ ಒಗ್ಗೇನಿತ್ತು. ಇವಾಗ ನಾವು ನೋಡಿದ ತಕ್ಷಣ ಮೊದಲು ಇಲ್ಲಿ ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸ್ತಾರೆ, ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ತಿರ್ಗಾ ಪಂಚಾಯತಿನಲ್ಲಿ ಏನ್ ಮಾಡಿದ್ದಾರೆ, ಇವಾಗ ಇರೋ ದಾಖಲೆ ಮೆಂಬರ್ಗಳೆಲ್ಲ ಸೈನ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಮಾಡ್ತಾರೆ, ರೆಸಲ್ಯೂಷನ್ ಆಗಿದೆ ಅಂತ. ಮೊದಲು ಏನಂತ ರೆಸಲ್ಯೂಷನ್ ಮಾಡಿದ್ದಾರೆ ಸರ್? ರದ್ದುಪಡಿಸೋದಕ್ಕೆ ಈ ರೀತಿ ಒತ್ತುವರಿ ಆಗಿದ್ರೆ ರದ್ದುಪಡಿಸೋದ್ರ ಬಗ್ಗೆ ನೀವು ಕ್ರಮ ವಹಿಸಬಹುದು. ಅಂದ್ರೆ ವೆರಿಫಿಕೇಶನ್ ಮಾಡ್ಬೇಕು. ನೀವು ನಮ್ಗೆ ನೋಟಿಸ್ ಮಾಡಬೇಕು. ಪಂಚಾಯತಿಗಳಲ್ಲಿ ಕೂಡ ಪಂಚಾಯತಿ ಅಧಿಕಾರಿ ಕೂಡ ಸರ್ ಮತ್ತೆ ಮಾರ್ಕಿಂಗ್ ಮಾಡುವಾಗ 22 ರದ್ದುಪಡಿಸೋದು 2ನೇ ರೆಸಲ್ಯೂಷನ್ ಏನಂತ ಮಾಡ್ತಾರೆ?
ಯಾರ ರೆಸಲ್ಯೂಷನ್ ಮಾರನೇ ದಿವಸ ರೆಸಲ್ಯೂಷನ್ ಮಾಡಿಲ್ಲ. ಇವ್ರು ಹೇಳ್ತಾರೆ ಲೆಟರ್ ಕಳಿಸ್ತಾರೆ ಮಾಡಿಲ್ಲ ನೋಡಿ ಸರ್, ದಾಖಲೆ ಇದೆ. ಆಮೇಲೆ ಪಂಚಾಯತಿ ಅವರು ಮೊದಲು ಮಜಾ ಮಾಡುವಾಗ ದಾಖಲೆಗಳನ್ನ ಮಾಡುವಾಗ ರೋಡ್ಗೆ ನಮ್ಗೆಲ್ಲ ನೋಟಿಸ್ ಕೊಡ್ಬೇಕಾಗಿತ್ತು. ಅವರು ಕೂಡ ಅದೇ ಏಕನಿರ್ಣಯವಾಗಿ ಮಾಡಿದ್ದಾರೆ. ಇವರು ಕೂಡ ಏಕನಿರ್ಣಯ ಮಾಡ್ತಾನೆ, PWD ಏಕನಿರ್ಣಯ ಮಾಡ್ತಾನೆ. ಪ್ರಚಾರ ಫುಲ್ ಆಗಿರೋ ವಿಚಾರ. ನಾನು ಈಗ ಅವ್ರನ್ನ ಕರೀತೀನಿ. ಇವಾಗ ನನ್ನ ಎಲೆಕ್ಷನ್ ಪ್ರಚಾರ ಇದೆ, ಇನ್ನ 3 ವಾರ್ಡ್ ಹೋಗ್ಬೇಕಾಗುತ್ತೆ. ಅಲ್ಲ ಸರ್, ಇವ್ರ ಯಾವ ನಂಬಿಕೆ ಇಟ್ಕೊಂಡು ನಾಳೆ ಇವ್ರ ಪ್ರಾಪರ್ಟಿಲಿ ಇರ್ತದೆ, ಯಾವ ನಂಬಿಕೆ ಇಟ್ಕೊಂಡು ಇದನ್ನೆಲ್ಲ ಓಟ್ ಮಾಡೋದಿಲ್ಲ. 100% ನೀವು ಹೇಳಿದ್ ಕರೆಕ್ಟೇ. ಇದನ್ನ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈಗ ಅವ್ರನ್ನು ಕರಿಬೇಕು, NHPD ಜಯಕುಮಾರ್ ಕರಿಬೇಕು. ಜಯಕುಮಾರ್ ಕರೆದು ಅವ್ರದ್ದು ಸರ್ ಅಲ್ಲಿವರೆಗೂ ಆ ರೋಡ್ ಅನ್ನ ನಾಳೆ ದೌರ್ಜನ್ಯವಾಗಿ ಹಾಕೋದನ್ನ ತಡೆ ಹಿಡಿಯಕ್ಕೆ ಹೇಳಿ ಸರ್. 17ನೇ ತಾರೀಕು ಎಲೆಕ್ಷನ್ ಆದ್ಮೇಲೆ ಸೆಷನ್ 22ನೇ ತಾರೀಕು ಮೀಟಿಂಗ್ ಸರ್. ನನ್ನ ರಿಕ್ವೆಸ್ಟ್ ಏನಂದ್ರೆ ಅಲ್ಲಿವರೆಗೂ ರೋಡ್ ಡೆವಲಪ್ ಮಾಡ್ಬಿಡ್ತಾರೆ. ಆ ಉದ್ದೇಶಕ್ಕೆ ಈಗ ರೆಸಲ್ಯೂಷನ್ ಕ್ಯಾನ್ಸಲ್ ಮಾಡಿ ಅಂದ್ರೆ ಅಡ್ಡದಾರಿಲಿ ಬಂದು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇದೆಲ್ಲ ಕ್ಲಾರಿಫೈ ಆಗೋವರೆಗೂ ರೋಡ್ ಕೆಲಸನ ನಮ್ ಜಾಗದಲ್ಲಿ ಸ್ವಲ್ಪ ನಿಲ್ಸಕ್ ಹೇಳಿ ದಯವಿಟ್ಟು. ಕೋರ್ಟಲ್ಲಿ ಹೋಗಿ ಇಂಜೆಕ್ಷನ್ ತಗೊಳ್ಳೋಣ, ಅದನ್ನ ರದ್ದು ಮಾಡ್ತಾನ ಅಂದ್ರೆ ರೆಸಲ್ಯೂಷನ್ ಕಾಪಿ ಸಿಗ್ತಾ ಇಲ್ಲ. ಸರ್ ಮಂಜಪ್ಪ ಸಿಇ ಅಲ್ಲಿಂದ ಪುಟ್ಟಣ್ಣ MLC ಅವ್ರಿಗೆ ಇಲ್ಲಿಂದ ಹಾಕಿದ್ದಾರೆ ಸರ್. ಇದನ್ನ ಕೊಟ್ಟಿದ್ದ ಪುಟ್ಟಣ್ಣ MLC ಅವರು ನನಗೆ ಇಲ್ಲಿ ಕಾಪಿ ಕೊಟ್ಟಿಲ್ಲ. ಸಿಇಗೆ ಏನ್ ಗೊತ್ತಾಗುತ್ತೆ ಇಲ್ಲರ ವಿಚಾರ. ಸಿಇ ಮಾಡಿರೋದು ಗೊತ್ತು, ಫೋನ್ ಮಾಡಿರೋದು ಗೊತ್ತು, ನನಗೆ ಹೇಳಿರೋದು ಎಲ್ಲ ಆಫೀಸರ್ಸ್ ನನಗೂ ಹೇಳಿದ್ದಾರೆ. ಸಿಇಗೆ ಏನ್ ಗೊತ್ತು, ಉಪ್ಪು ಸರ್ಟಿಫೈಡ್ ಅಲ್ಲ, ನನಗೆ ಕೊಡ್ತಾ ಇಲ್ಲ. ಕರೆದು ನಾನು ಮಾತಾಡ್ತೀನಿ. ಈಗ ಕೆಲಸ ನಾನು ಹೇಳೋದಿಲ್ಲ, ಯಾಕಂದ್ರೆ ಅದು ಒರಿಜಿನಲ್ ಆಗಿದೆ. ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಆದ್ರಿಂದ ನಾನು ಇಒ ಅವರನ್ನ PWD ಅಧಿಕಾರಿಗಳನ್ನ ಸುಮ್ಮನೆ ಎಲ್ಲರೂ ಹೇಳೋದಕ್ಕೆ ನಾನು ಸುಳ್ಳು ಹೇಳೋದಿಲ್ಲ, ನನಗೆ ಅದು ಗೊತ್ತೂ ಇಲ್ಲ. ಆದ್ರಿಂದ ಎಲ್ಲರೂ ಕರೆದು ಮಾತಾಡ್ತಾರೆ. ನೀವು ದೀರ್ಘಕಾಲ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ಒಂದು ನಿಮಿಷ ನೀವು ಕೂಡ ಬೇರೆ ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀರಿ. ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಿಮಗೂ ಕೂಡ ಕಾಳಜಿ ಇದೆ. ಎಲ್ಲದಕ್ಕೂ ಒಂದು ಕ್ರಮ ಇರುತ್ತೆ. ಎಮೋಷನಲ್ ಆಗಬೇಡಿ. ಒಂದ್ ನಿಮಿಷ ಈಗ ಅನಿಲ್ ಅವರು MLA ಅವ್ರು ಏನ್ ಹೇಳ್ತಾರೆ, MLC ಅವರು MLA ಅಧಿಕಾರಿಗಳನ್ನ ಕರೆದು ಮಾತಾಡ್ತಾರೆ. ಆಮೇಲೆ ನಿಮ್ಮನ್ನು ಕರೆಸ್ಕೊಡ್ತಾರೆ. ಆಮೇಲೆ ನಾಳೆಯಿಂದ ಕೋರ್ಟ್ ರಜೆ ಇದೆ ಸರ್. ರೋಡ್ ವರ್ಕ್ ಮಾಡ್ಬಿಡ್ತಾರೆ, ನನಗೆ ತೊಂದರೆ ಆಗುತ್ತೆ. ಎಲ್ಲ ಆಗೋದ್ಮೇಲೆ ನನಗೆ ಹೇಗೆ ಸರ್ ನ್ಯಾಯ ಸಿಗೋದು? ಜವಾಬ್ದಾರಿಗಳು ಇರಪ್ಪ, ಡೈವರ್ಟ್ ಮಾಡ್ಬಿಡು ಸ್ವಲ್ಪ, ನಮಗೂ ಕಷ್ಟ ಇದೆ. ಡೈವರ್ಟ್ ಮಾಡ್ಬಿಡಿ. ಕಷ್ಟ ಹೇಳ್ಕೊತಾ ಇದ್ದಾರೆ. ಯಾರು ರಾಜಕೀಯ ತಗೊಂಡಿರೋದು? ಬಂದಿರೋದು ಯಾರು ರಾಜಕೀಯ ಖಂಡಿತವಾಗ್ಲೂ ನಾವು ಇಒ ಅವರನ್ನ BD ಜಯಕುಮಾರ್ ಅವರು ಜಿಲ್ಲಾ PWD ಅವರನ್ನ ಎಲ್ಲರೂ 2-3 ದಿವಸದಲ್ಲೇ ಮಾತಾಡ್ತೀವಿ. ನಡೆದೋದ್ಮೇಲೆ ನಾನು ಇದನ್ನೇನ್ ಮಾಡೋದು ಅಂತ ಹೋದ್ಮೇಲೆ ನಡೆದು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಇದೆ ಬಿಡಿಸ್ಕೊಂಡು ಜವಾಬ್ದಾರಿ ಮಾಡ್ಕೊಡ್ತೀನಿ ಸರ್. ನಮ್ದು ಜವಾಬ್ದಾರಿ. ಈ ವಾರ ತಪ್ಪಿಕೊಂಡು ಬಂದ್ರೆ ಏನ್ ಮಾಡ್ತೀರಿ ಸರ್? ನಿಮ್ ಕಡೆಯಿಂದ ಏನ್ ಕ್ರಮ ತಗೋತೀವಿ? ಈ ವಾರ ಈಗಲೇ ಹೇಳಕ್ಕಾಗೋದಿಲ್ಲ. ನೀನು ಅರ್ಥ ಮಾಡ್ಕೊ. ನಾನು ಆದೇಶ ಮಾಡ್ತಿಲ್ಲ. ಕಂಡು ಬಂದ್ರೆ ಅರ್ಥ ಮಾಡ್ಕೊಳ್ಳಿ. ತೀರ್ಮಾನ ತಗೊಳ್ಳೋಣ. DC ಅವ್ರನ್ನ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ರೆ ಆ ಸಭೆಗೆ NH ಅವರು ಬರ್ತಾರೆ, PWD ಅವರು ಬರ್ತಾರೆ, ಇವ್ರು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಇಒ ಅವರು ಇರ್ತಾರೆ, BDO ಅವರು ಇರ್ತಾರೆ. ಎಲ್ಲರನ್ನೂ ಇಟ್ಕೊಳ್ಳೋಣ. ನಿಮ್ ದಾಖಲೆಗಳೇನಿದೆ ಅದನ್ನು ಪರಿಶೀಲನೆ ಮಾಡೋಣ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವತ್ತು ಆ ಸಭೆಯಲ್ಲಿ ತೀರ್ಮಾನ ಹೇಳ್ತಾ ಇದೀವಲ್ವಾ? ಸಭೆಯಲ್ಲಿ ತೀರ್ಮಾನ ಮಾಡೋ ನಿಮ್ದು ನಿಮ್ಗೆ ಬಿಡಿಸ್ಕೊಡೋಣ. ದಯವಿಟ್ಟು ಪ್ಲೀಸ್ ಅವಕಾಶ ತೊಂದರೆ ಮಾಡಿದ್ದಾರೆ ಅಂದ್ರೆ ಕ್ರಮ ಕೊಡ್ಬೇಕು, ತಗೊಳ್ಬೇಕು. ಸುಮ್ಮನೆ ಬಂದು ನಿಮ್ ಜಮೀನಲ್ಲಿ ಯಾರೋ ಬಂದ್ಬಿಟ್ಟು ಅನೈತಿಕವಾಗಿ ಅವರು ಬಂದು ರೆಸ್ಪಾನ್ಸ್ ಮಾಡಿದ್ರೆ ಹೆಂಗ್ ಬಿಡಕ್ಕಾಗುತ್ತೆ? ಕ್ರಮ ತಗೊಳ್ಬೇಕು. ನಮ್ ಸುತ್ತ ನಮ್ಗೆ ಬಿಡಿಸ್ಕೊಡ್ಬೇಕು. ನಿಮ್ಮನ್ನು ಕರೀತೀವಿ, ನೀವು ಬನ್ನಿ ಮೀಟಿಂಗ್. ರೋಡ್ ಹಾಕಿದ್ರು ಸಹ, ಕಾರ್ ಹಾಕಿದ್ರು ಸಹ ಕರೆದು ನಿಮ್ಮನ್ನು ಸಭೆ